ಮನಸ್ಸಿಗೆ ಜಗದಗಲಕ್ಕೆ ಜನರೊಡಲಿಗೆ ಮನೆ ಮನೆಗೆ ಮನ ಮನಸ್ಸಿಗೆ ಜನಮಾನಸದೇ ಚಿರವಾಗಿ ಹಾ ಚಿನ್ನ ಧರ್ಮ ಸಾರವ ಸಾರುತಿಹ ಘನಮಾನ್ಯಗೊಳಿಸಿದ ಯಾತ್ರೆ ಇದು ಧರ್ಮಯಾತ್ರೆ ಮಹಾಧರ್ಮಯಾತ್ರೆ ಜಿನ ಧರ್ಮಯಾತ್ರೆ ಧರ್ಮಯಾತ್ರೆ. ಜೈ ಜಿನೇಂದ್ರ ವೀಕ್ಷಕರೇ, ಇಂದು ಸರಗೂರಿನ ಜಿನಾಲಯದ ಕ್ಷೇತ್ರ ಪರಿಷದೊಟ್ಟಿಗೆ ಬಂದಿದ್ದೇವೆ. ಸರಗೂರು ಹೆಗ್ಗಡ ದೇವನಕೋಟೆ ತಾಲೂಕಿನ ಒಂದು ಹಿರಿಯ ಊರು. ಈ ಊರಿನ ಸುತ್ತಲೂ ಕಪಿಲಾ ನದಿ ಹರಿಯುತ್ತದೆ. ಬಹಳ ಹಿಂದೆ ಈ ಊರಿನಲ್ಲಿ ಜಿನಾಲಯವಿರಲಿಲ್ಲ. ಊರಿನ ಶ್ರಾವಕರು ಪಕ್ಕ ದೂರುಗಳಿಗೆ ಬಸದ ದರ್ಶನಕ್ಕಾಗಿ ಹೋಗುತ್ತಿದ್ದರೆಂದು ಹೇಳಲಾಗುತ್ತದೆ. ತನ್ನ ತವರಿನ ಕೊರತೆಯನ್ನು ಮನಗಂಡು ಸರಗೂರಿನ ಚಿನ್ನಪ್ಪ ಎಂಬ ಶ್ರಾವಕರ ಸಹೋದರಿ ಚಂದ್ರಮತಿ ಅಮ್ಮನವರ ಅಪೇಕ್ಷೆಯ ಮೇರೆಗೆ ಅವರ ಪತಿ ಸಹೃದಯ ಶ್ರಾವಕ ಶಿರೋಮಣಿ ಜಯಣ್ಣ ಶೆಟ್ಟರು ಜಿನಚೈತ್ಯಾಲಯವನ್ನು ಕಟ್ಟಲು ಮುಂದಾದರು. ಮೂಲೆಮನೆ ಬ್ರಹ್ಮಯ್ಯನವರು ತಮಗೆ ಸೇರಿದ ವಿಶಾಲವಾದ ಜಾಗವನ್ನು ದಾನವಾಗಿ ಕೊಟ್ಟರು. ಈ ಜಾಗದಲ್ಲಿ ಶ್ರೀ 1008 ಅನಂತನಾಥ ತೀರ್ಥಂಕರರ ಪಂಚಲೋಹದ ಸುಂದರ ಮೂರ್ತಿಯನ್ನೊಳಗೊಂಡ ಜಿನಮಂದಿರ ನಿರ್ಮಾಣಗೊಂಡು 1895ರಲ್ಲಿ ಪಂಚಕಲ್ಯಾಣ ವಿಧಿಪೂರ್ವಕವಾಗಿ ನಡೆಸಲಾಯಿತು. ಅಂದಿನಿಂದ ಇಲ್ಲಿಯವರೆಗೂ ಅನಂತನೋಪಿ ಮತ್ತು ಉದ್ಯಾಪನಾ ವಿಧಿಗಳು ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತಾ ಬಂದಿದೆ. ಜಯ ತೀರ್ಥಂಕರ ಜಯ ತೀರ್ಥಂಕರ ಜಯ ತೀರ್ಥಂಕರ ನೆನೆ ಮನವೇ ಜಯ ತೀರ್ಥಂಕರ ಜಯ ತೀರ್ಥಂಕರ ಜಯ ತೀರ್ಥಂಕರ ನೆನೆ ಮನವೇ ಜಯ ತೀರ್ಥಂಕರ ನೆನೆ ಮನವೇ. 1970ರಲ್ಲಿ ವಜ್ರ ಮಹೋತ್ಸವದ ಅಂಗವಾಗಿ ಪಂಚಕಲ್ಯಾಣ ಮಹೋತ್ಸವವು ನಡೆಯುತ್ತದೆ. ಹೀಗಿದ್ದಾಗ ಸಮಾಜದವರೆಲ್ಲ ಕೂಡಿ ಚೈತ್ಯಾಲಯವನ್ನು ನೂತನವಾಗಿ ವಿಶಾಲವಾಗಿ ಕಟ್ಟಿಸಬೇಕೆಂದು ಗೋಪುರ ಹಾಗೂ ಮಾನಸ್ತಂಭವನ್ನು ರಾಜದ್ವಾರವನ್ನು ನಿರ್ಮಿಸಬೇಕೆಂದು ತೀರ್ಮಾನಿಸಿ 2003ರಲ್ಲಿ ಜೀರ್ಣೋದ್ಧಾರ ಸಮಿತಿ ರಚಿಸಿ ಶ್ರೀ ಕ್ಷೇತ್ರ ಕನಕಗಿರಿಯ ಜೈನ ಮಠದ ಸ್ವಸ್ತಿ ಶ್ರೀ ಗೋನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯದಲ್ಲಿ 2005ರಲ್ಲಿ ಜೀರ್ಣೋದ್ಧಾರಗೊಳಿಸಿ 7 ದಿನಗಳ ಕಾಲ ಪಂಚಕಲ್ಯಾಣವನ್ನು ವೈಭವದಿಂದ ನಡೆಸಲಾಗುತ್ತದೆ. ಸರಸಿ ಜನೇತ್ರನ ಸಾರಗುಣಾಢ್ಯನ ಪರಮ ಪವಿತ್ರನ ನೆನೆ ಮನವೇ ತರಣಿ ಪ್ರಕಾಶನ ವರಮುನಿ ವಂದ್ಯನ ತರಣಿ ಪ್ರಕಾಶನ ವರಮುನಿ ವಂದ್ಯನ ಅರಹಂತನನಿ ನೆನೆ ಮನವೇ ಅರಹಂತನನಿ ನೆನೆ ಮನವೇ ಜಯ ತೀರ್ಥಂಕರ ಜಯ ತೀರ್ಥಂಕರ ಜಯ ತೀರ್ಥಂಕರ ನೆನೆ ಮನವೇ ಜಯ ತೀರ್ಥಂಕರ ನೆನೆ ಮನವೇ. ಈ ಸುಂದರ ಜಿನಾಲಯದಲ್ಲಿ ಪಂಚಲೋಹದ ಮೂಲಮೂರ್ತಿ ಶ್ರೀ ಅನಂತನಾಥ ಸ್ವಾಮಿ ಗರ್ಭಗುಡಿಯ ಹೊರಭಾಗದಲ್ಲಿ ಸುಂದರ ಗಂಧಕುಟಿಯಲ್ಲಿ 13 ತೀರ್ಥಂಕರನ್ನು ಇರಿಸಲಾಗಿದ್ದು, ಇಕ್ಕೆಲೆಗಳಲ್ಲಿ ಮಹಾಮಾತೆ ಪದ್ಮಾವತಿ ಹಾಗೆ ಜ್ವಾಲಮಾಲಿನಿ ಅಮ್ಮನವರನ್ನು ಪ್ರತಿಷ್ಠಾಪಿಸಲಾಗಿದೆ. ಪಾಪಗಳ ದೂರಗೈದಿರುವನ ಕಾರಣ ದೇವನ ನೆನೆ ಮನವೇ ಮಾರನ ಗೆಲಿದನ ಶೂರ ಜಿನೇಂದ್ರನ ಮಾರನ ಗೆಲಿದನ ಶೂರ ಜಿನೇಂದ್ರನ ಅರಿತು ಬಿಡದೆ ನೀ ನೆನೆ ಮನವೇ ಅರಿತು ಬಿಡದೆ ನೀ ನೆನೆ ಮನವೇ
तीर्थङ्करा जय तीर्थङ्करा जय तीर्थङ्करा नेने मनवे जय तीर्थङ्करा नेने मनवे ಗರ್ಭಗುಡಿಯ ಮುಂಭಾಗದಲ್ಲಿ ಶಾರದಾ ಮಾತೆಯನ್ನು ಪೂಜಿಸಲಾಗುತ್ತದೆ. ಮುದ್ದಾದ ಬಾಹುಬಲಿ ಸ್ವಾಮಿಯ ಪ್ರತಿಮೆಯನ್ನು ಕೂಡ ನೀವು ನೋಡಬಹುದು. ಜಿನಮಂದಿರದ ಮಹಾದ್ವಾರ ಹಾಗೂ ಕಿಟಕಿಗಳು ಸುಂದರ ಕೆತ್ತನೆಯಿಂದ ಅಲಂಕೃತಗೊಂಡಿವೆ. ಒಟ್ಟಾರೆ ಹೇಳುವುದಾದರೆ ಒಂದು ಅತಿ ಭವ್ಯವಾದ ಜಿನಮಂದಿರ ಇದಾಗಿದ್ದು ಇಲ್ಲಿನ ಶ್ರಾವಕರು ಒಗ್ಗಟ್ಟಿನಿಂದ ಪೂಜಾದಿಗಳನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಶಕ್ತಿ ಪ್ರಭಾವನ ಭಕ್ತಿಯಿಂದಲಿ ನೀ ನೆನೆ ಮನವೇ ಯುಕ್ತಿಯ ಬೋಧಿಪ ತುಮಕುರು ವಾಸನ ಯುಕ್ತಿಯ ಬೋಧಿಪ ತುಮಕುರು ವಾಸನ ಪಾರ್ಶ್ವಜಿನೇಶನ ನೆನೆ ಮನವೇ ಪಾರ್ಶ್ವಜಿನೇಶನ ನೆನೆ ಮನವೇ जय तीर्थङ्करा जय तीर्थङ्करा जय तीर्थङ्करा नेने मनवे जय तीर्थङ्करा जय तीर्थङ्करा जय तीर्थङ्करा नेने मनवे. ಇವತ್ತಿನ ದಿವಸ ನಮ್ಮ ಜ್ವಾಲಾಮಾಲಾ ಟಿ ವಿ ಮಾಧ್ಯಮದವರು ನಮ್ಮನ್ನು ಸರಗೂರು ಜೈನ ಸಮಾಜದ ಅನಂತನಾಥ ಸ್ವಾಮಿ ತೀರ್ಥಂಕರರ ಮಂದಿರದ ವಿಚಾರವಾಗಿ ಫೋಟೋಗ್ರಫಿ ಮಾಡ್ತಾಯಿದ್ದಾರೆ. ನಾವು ಸರಗೂರು ಹೆಗ್ಗಡದೇವನಕೋಟೆ ತಾಲೂಕು ಸರಗೂರು ಜೈನ ಸಮಾಜದಕ್ಕೆ ಸೇರ್ಪಟ್ಟ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತಾಯಿದ್ದೀನಿ. ಇಲ್ಲಿ 1895ನೇ ಇಸ್ವಿ ಅಂದರೆ ಇಲ್ಲಿಗೆ 131 ವರ್ಷದ ಹಿಂದೆ ನಮ್ಮಲ್ಲಿ ಜೈನ ಸಮಾಜದಲ್ಲಿ ಮಂದಿರ ಇರಲಿಲ್ಲ. ನಮ್ಮ ಸರಗೂರಿನಲ್ಲಿ ಮಂದಿರ ಬೇಕು ಅಂತ ಹೇಳಿ ನಮ್ಮ ಸರಗೂರಿನ ಒಂದು ಮತ್ತಿನಾಗಪ್ಪನವರ ಮೊಮ್ಮಕ್ಕಳನ್ನ ಸಾಲಿಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟಿದ್ರು. ಆ ಹೆಣ್ಮಗಳು ಸರಗೂರಿನಲ್ಲಿ ಜೈನ ಮಂದಿರ ಬೇಕು ಅಂತ ಅವ್ರ ಮನೆಯವ್ರಿಗೆ ಕನ್ವಿನ್ಸ್ ಮಾಡಿ ಒಪ್ಪಿಸಿ ನಮ್ಮಲ್ಲಿ ಸಮಾಜ ದೇವಸ್ಥಾನ ಕಟ್ಸ್ಕೊಡೋಕ್ಕೆ ಒಪ್ಪಿಸಿದ್ರು. ಆ ಸಮಾಜ ಜೈನ ಅಂತ ಒಂದು ಕುಟುಂಬದ ವರ್ಗದವರು ನಮ್ಮ ಸರಗೂರಿಗೆ ಬಂದು ನಮ್ಮ ಸರಗೂರಿನ ಅನಂತನಾಥ ಸ್ವಾಮಿಯ ವಿಗ್ರಹವನ್ನು ಮಾಡಿಸಿ 1895ನೇ ಇಸ್ವಿ ಅಂದರೆ ಇಲ್ಲಿಗೆ 131 ವರ್ಷದ ಹಿಂದೆ ಅವರು ದೇವಸ್ಥಾನಕ್ಕೆ ಕಟ್ಟಿಸಿ ವಿಗ್ರಹ ಮಾಡಿಸ್ಕೊಡ್ಬೇಕಾದ್ರೆ ಆ ದೇವಸ್ಥಾನದ ವಿಗ್ರಹ ಮಾಡಬೇಕಾದ್ರೆ ಅವರು ಚಿನ್ನ ಬೆಳ್ಳಿಯನ್ನು ಬೊಕ್ಸೆಗಟ್ಟಲೆ ತುಂಬಿ ಕೊಟ್ಟರು. ಆ ಒಂದು ಮತ್ತು ನಮ್ಮ ಸರಗೂರಿನವರು ಸಹ ಜೈನ ಸಮಾಜಕ್ಕೆ ದೇಣಿಗೆ ಕೊಡಬೇಕು ಅಂಥೇಳಿ ಭಗವಂತನ ತಯಾರು ಮಾಡೋಕ್ಕೆ ಅವರು ಸಹ ಸಣ್ಣ ಸಣ್ಣ ಕುಕ್ಕೆಯಲ್ಲಿ ಚಿನ್ನ ಬೆಳ್ಳಿಗಳನ್ನು ತುಂಬಿ ಕೊಟ್ಟು ಸಹಕಾರ ಕೊಟ್ಟದ್ರಿಂದ ಭಗವಂತನಿಗೆ ಅಷ್ಟೊಂದು ಪಂಚಲೋಹಗಳಿಂದ ಮಾಡ್ತಕ್ಕಂಥ ವಿಗ್ರಹ ಸಾಧ್ಯ ಆಯಿತು. ಅಂಥ ಮೂರ್ತಿಯನ್ನು ಮಾಡಿಸಿ ಅವತ್ತು 1895ರಲ್ಲಿ ಮಾಡಿಸ್ಕೊಟ್ಟಂಥ ಮೂರ್ತಿಗೆ ಇವತ್ತು 131 ವರ್ಷ ಆಗಿದ್ದರೂ ಸಹ ಅದೇ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಇವತ್ತು ಸಹ ನಮ್ಮ ಸರಗೂರು ಜೈನ ಸಮಾಜ ನಡೆಸ್ಕೊಂಡು ಬರ್ತಾ ಇದೆ. ಇದನ್ನು ಹಿಂದೆ ಇನ್ನು 26 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡೋಕ್ಕೆ ಪುನಃ ಕಟ್ಟಡವನ್ನು ಮಾತ್ರ ನಾವು ಪುನರ್ನಿರ್ಮಾಣ ಮಾಡಿಕೊಂಡು ಜೈನ ಮಂದಿರ ಮಾಡಿಕೊಂಡು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಸಾಲಿಗ್ರಾಮದರ ಒಂದು ದಾನ ಧರ್ಮದಿಂದ ಅವರು ಕೊಟ್ಟಿರ್ತಕ್ಕಂಥ ದೇಣಿಗೆಯಿಂದ ಜೈನ ಸಮಾಜದವರು ಇಲ್ಲಿ ಒಂದು ಮಂದಿರವನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಾಗ ಕಾಳಿ ನಿವೇಶನ ಸಹ ಇಲ್ಲೇ ನಮ್ಮ ಸರಗೂರಿನ ಬ್ರಹ್ಮದೇವನವರು ಅವರು ಕಾಳಿ ನಿವೇಶನ ದೇಣಿಗೆ ಅಂತ ಕೊಟ್ಟಿರ್ತಾರೆ. ಎಲ್ಲ ಸರಗೂರಿನವರು ಶ್ರಮನೇ ಇರ್ತದೆ. ಆವತ್ತು 131 ವರ್ಷದಿಂದ ಏನು ನಡೀತಾ ಇತ್ತೋ ಒಂದು ದಾನ ಧರ್ಮಗಳು ಅದೇ ರೀತಿ ಇವತ್ತಿನ ನಮ್ಮ ಶ್ರಾವಕಿಯರು ಸಹ ಪ್ರೋತ್ಸಾಹ ಕೊಟ್ಟು ನಡ್ಕೊಂಡು ಬರೋಂಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಒಂದು ಜೀರ್ಣೋದ್ಧಾರ ಮಾಡಿ ಭಗವಂತನಿಗೆ 130 ವರ್ಷ ಆದಾಗ ಸ್ವಲ್ಪ ಅವರ ಶರೀರದ ಮೇಲೆ ಭಗವಂತನ ಶರೀರದ ಮೇಲೆ ಒಂದು ಸ್ವಲ್ಪ ನ್ಯೂನತೆ ಕಂಡದ್ದಕ್ಕೆ ರಿಪೇರಿ ಮಾಡೋಕ್ಕೆ ಅಂತ ಹೊರಟಾಗ ಹಿಂದೆ ಏನು ದೇಣಿಗೆ ಕೊಟ್ಟು ಸ್ವಾಮಿಯನ್ನು ನಿರೂಪಣೆ ಮಾಡಿದ್ರೋ ಹಾಗೆ ಇವತ್ತಿನ ಒಂದು ಕೆಲಸಕ್ಕೂ ಸಹ ಪ್ರತಿಯೊಬ್ಬ ಶ್ರಾವಕಿಯರು ಸಹ ಅವರಲ್ಲಿ ನಿಂತ ಜಾಗದಲ್ಲಿ ಏನು ಬೇಕು ನಮಗೆ ನಮ್ಮ ಚಿನ್ನ ಬೆಳ್ಳಿ ಪದಾರ್ಥಗಳು ಅದನ್ನು ನಾವು ಮಾಡಬೇಕು ಅಂತ ಹೊರಟಾಗ ಸಮಾಜದವ್ರಿಗೆ ದೇಣಿಗೆ ರೂಪದಲ್ಲಿ ನೀವು ನಿಂತ ಜಾಗದಲ್ಲಿ ಉಂಗುರ ಕೊಟ್ಟಿರೋ ಎಷ್ಟೋ ಜನ ಕೊಟ್ಟಿದ್ದಾರೆ, ಚಿನ್ನ ಕೊಟ್ಟಿದ್ದಾರೆ, ಬೆಳ್ಳಿ ಕೊಟ್ಟಿದ್ದಾರೆ. ಆ ಥರ ಸಹಾಯ ಸಹಕಾರ ಕೊಟ್ಟು ಅದನ್ನು ನಮ್ಮಲ್ಲಿ ಸಮಾಜದವ್ರು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು ಇವತ್ತಿನ ಒಂದು 131ನೇ ವರ್ಷ ವಾರ್ಷಿಕ ಪೂಜೆ ಹಾಗೂ ಧಾಮ ಸಂಪ್ರೋಕ್ಷಣೆ ಕಾರ್ಯಕ್ರಮಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ಸಹಕಾರ ಕೊಟ್ಟದ್ರಿಂದ ಆಯಿತು. ನಮ್ಮಂಥ ಜೈನ ಸಮಾಜದ ಒಂದು ಶ್ರಾವಕಿಯರು ಎಲ್ಲೂ ನಾನು ಕಂಡಿಲ್ಲ, ಸಿಗೋದು ಇಲ್ಲ ಅಂತ ನನ್ನ ಭಾವನೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ತಾ ಇಷ್ಟಪಡ್ತೀನಿ.
ಇವತ್ತು ಅದೇ ಒಂದು ಸಮಾಜ ಮತ್ತು ಯುವಕರು ಎಲ್ಲ ಸೇರಿ ಅವರ ಸಹಕಾರ ಒಂದು ನಮ್ಮ ದೊಡ್ಡ ಸಮಾಜ ಜೊತೆಗೆ ಅನಂತಮತಿ ಮಹಿಳಾ ಸಮಾಜ ಅಂತ ಒಂದು ಹುಟ್ಟಾಕೊಂಡು ಅವ್ರಿಗೆ ನಮ್ಮ ಬೆನ್ನೆಲುಬಾಗಿ ದೊಡ್ಡ ಸಮಾಜದ ಬೆನ್ನೆಲುಬಾಗಿ ಸಹಕಾರ ಕೊಟ್ಕೊಂಡು ಇವತ್ತು ಸಹ ನಡ್ಸ್ಕೊಂಡು ಬರ್ತಾಯಿದ್ದಾರೆ, ನಡ್ಕೊಂಡು ಹೋಗ್ತಾರೆ. ಮತ್ತು ಯುವಕರು ಸಹ ಹಾಗೆ ಸಹಾಯ ಸಹಕಾರ ಕೊಟ್ಟಿರೋದ್ರಿಂದ ನಮ್ಮ ಜೈನ ಸಮಾಜ ನಡ್ಕೊಂಡು ಹೋಗ್ತಾ ಇದೆ. ಹೀಗೆ ಒಂದು ಅವರ ಸಹಾಯ ಸಹಕಾರ ಮುಂದೆನೂ ಕೊಟ್ಕೊಂಡು ಭಗವಂತನ ಸೇವೆಯನ್ನು ಮಾಡ್ಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಲಿ ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಅದರಂತೆ 21/6/2026 ತ್ರಿಭುವನ ವಿಜಯ ನಾಮಾಂಕಿತ 1008 ಶ್ರೀ ಅನಂತನಾಥ ತೀರ್ಥಂಕರರ ನೂತನ ಜಿನಚೈತ್ಯಾಲಯದ 13ನೇ ವಾರ್ಷಿಕ ಪೂಜಾ ಹಾಗೂ ಧಾಮ ಸಂಪ್ರೋಕ್ಷಣೆ ಮಹೋತ್ಸವ ಪರಮ ಪೂಜ್ಯ ಧರ್ಮಯೋಗಿ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು ಶ್ರೀ ಕ್ಷೇತ್ರ ಕನಕಗಿರಿ ಹಾಗೂ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರು ಶ್ರೀ ಕ್ಷೇತ್ರ ಆರತಿಪುರ ಇವರ ಪ್ರಥಮ ಪುರಪ್ರವೇಶ ಕೂಡ ನಡೆದು ಕಳಸ ಸ್ಥಾಪನೆ, ಇಂದ್ರ ಪ್ರತಿಷ್ಠೆ, ಕಂಕಣಧಾರಣೆ, ಮೂಲಮೂರ್ತಿ ಬಿಂಬಶುದ್ಧಿ ಹಾಗೂ ನವಕಳಸ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು. ಕಪಿಲೇಯ ತಟದಲ್ಲಿ ಸರಗುರಪುರದಲ್ಲಿ ನೆಲೆಶೀಹ ದೇವಾ ದೇವಾದಿದೇವಾ ಕಪಿಲೇಯ ತಟದಲ್ಲಿ ಸರಗುರಪುರದಲ್ಲಿ ನೆಲೆಶೀಹ ದೇವಾ ದೇವಾದಿದೇವಾ ಶ್ರೀಜಿನನಾಥ ಅನಂತನಾಥ ನಮಿಪೇನು ನಿಮಗೆ ನಮೋ ನಮೋ ನಮಿಪೇನು ನಿಮಗೆ ನಮೋ 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 ಕುಂದಣ ವರ್ಣದ ಕುಂದಿಲ್ಲದ ತೇಜ ಕನಕ ಪ್ರಭಾಯುತ ನಿತ್ಯ ಪೂಜಿತನೆ ಕುಂದಣ ವರ್ಣದ ಕುಂದಿಲ್ಲದ ತೇಜ ಕನಕ ಪ್ರಭಾಯುತ ನಿತ್ಯ ಪೂಜಿತ ಜಿನ ಕಮನೀಯ ನೇತ್ರ ಕಾಮಿತದಾಯಕ ಕಮನೀಯ ನೇತ್ರ ಕಾಮಿತದಾಯಕ ಕರುಣಾಸಾಗರ ಅನಂತ ಜಿನಾ ಕರುಣಾಸಾಗರ ಅನಂತ ಜಿನಾ ನಮೋ 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 ಕಪಿಲೆಯು ಭಕ್ತಿಯ ಸೇವೆ ಮಾಡಲು ಸರಮಾಲೆಯಂತೆ ಕಂಗೊಳಿಸಿಹಳು ಕಪಿಲೆಯು ಭಕ್ತಿಯ ಸೇವೆ ಮಾಡಲು ಸರಮಾಲೆಯಂತೆ ಕಂಗೊಳಿಸಿಹಳು ಮುಕ್ತಿ ಪ್ರದಾಯಕ ಜಿನ ಪ್ರಭು ತಂದೆ ಮುಕ್ತಿ ಪ್ರದಾಯಕ ಜಿನ ಪ್ರಭು ತಂದೆ ಪುಣ್ಯಪ್ರದವು ನಿನ್ನ ದರ್ಶನ ಪುಣ್ಯಪ್ರದವು ನಿನ್ನ ದರ್ಶನ ನಮೋ 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 ನಮಿಪೇನು ನಿಮಗೆ ನಮೋ ನಮೋ
अनन्तरविभूयमन जलजवृन्दविहसाय सुमति कोकतियथोक सुख वृद्ध कियो जिनराय। जय अनंत गुणवंत नमस्ते शुद्ध ध्येय नित संत नमस्ते लोकालोक विलोक नमस्ते चिन्मूर्त गुणथोक नमस्ते। रत्नत्रयधर धीर नमस्ते कर्म शत्रु करिकीर नमस्ते चार अनंत महंत नमस्ते जय जय शिवति अकंत नमस्ते। पंचाचार विचार नमस्ते पंचकरण मदहार नमस्ते पंच पराव्रत चूर नमस्ते पंचमगति सुखपूर नमस्ते। पंचलब्धिधरनेश नमस्ते पंचभाव सिद्धेश नमस्ते छहोदर गुण जान नमस्ते छहो काल पहिचान नमस्ते। छहो काय रज्जेश नमस्ते छह सम्यक उपदेश नमस्ते सप्त व्यसन वनवव्य नमस्ते जय केवल अपरव्य नमस्ते। सप्त तत्व गुण भनन नमस्ते सप्त स्वभगति हनन नमस्ते सप्त भंग के ईश नमस्ते सातो लय कथनीश नमस्ते। अष्टकरममलदल्ल नमस्ते अष्टजोग निरशल्ल नमस्ते अष्टमधराधिराज नमस्ते अष्टगुणनिसिरताज नमस्ते। जय नव केवल प्राप्त नमस्ते नव पदार्थ थितियाप्त नमस्ते दशो धर्मधरतार नमस्ते दशो बंध परिहार नमस्ते। विघ्नमहीधर विच्चु नमस्ते जय उरधगति रिच्चु नमस्ते कनकनकन्दुतिपूर नमस्ते श्वाकुवंशगजसूर नमस्ते। धनुपचासतन उच्च नमस्ते कृपा सिन्धु मृग शुच्च नमस्ते सेहि अंक निशंक नमस्ते चित चकोर मृग अंक नमस्ते। रागदोष मदटार नमस्ते निज विचार दुखहार नमस्ते सुर सुरेश गण वृंद नमस्ते वृंद करो सुख कंद नमस्ते। जय जय जिन देवं सुरकृत सेवं नितकृत चित्त ಉಲ್ಲಾಸಧರಂ. ಅಂದಿನ ಕಾರ್ಯಕ್ರಮದಲ್ಲಿ ಭಾನುರವಿ ಮೈಸೂರು ಇವರು ರಚಿಸಿರುವ
ಶ್ರೀ ಆದಿನಾಥ ಗುಣನಾಮ ಸ್ತುತಿ ಎಂಬ ಪುಸ್ತಕವನ್ನು ಶ್ರೀಗಳವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಲಾಯಿತು. ಶ್ರೀಗಳವರು ಆಶೀರ್ವಚನ ನೀಡಿ ಅತ್ಯುತ್ತಮ ಕೃತಿಯನ್ನು ರಚಿಸಿದ ಭಾನುರವಿ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಿತು. ಆಪದ ಉದ್ಧಾರಂ ಸಮತಾಗಾರಂ ವೀರರಾಗ ವಿಜ್ಞಾನಭರಂ ಆಪದ ಉದ್ಧಾರಂ ಸಮತಾಗಾರಂ ವೀರರಾಗ ವಿಜ್ಞಾನಭರಂ जय जय जिनदेवं सुरकृतसेवं नितकृतचित्त उल्लासधरम् आपद उद्धारं समतागारं वीरराग विज्ञानभरम् आपद उद्धारं समतागारं वीरराग विज्ञानभरम् आपद उद्धारं समतागारं वीरराग विज्ञानभरम् तीर्थंकर भगवान की पंच परमेश्वर भगवान की जैन धर्म की. ತಾವುಗಳು ಒಮ್ಮೆಯಾದರೂ ಸರಗೂರಿನ ಜಿನಚೈತ್ಯಾಲಯವನ್ನು ದರ್ಶನ ಮಾಡಿ ಬನ್ನಿ.